ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ನ ಇವತ್ತು ನಮ್ಮ ಅಕ್ಕನ ಗಾಡಿ ಕೀ ಬಂಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಹರಿ, ನನ್ನ ಕ್ಲೋಸ್ ಫ್ರೆಂಡ್ ಹರಿ ಕೊಡಿಸಿದ್ದು. ಸೊ ಅವಳಿಗೂ ಕೂಡ ತುಂಬ ಇಷ್ಟ, ನನಗೂ ಕೂಡ ತುಂಬ ಇಷ್ಟ. ನನ್ನ ಹತ್ರನೂ ಒಂದು ಕೀ ಬಂಚ್ ಇದೆ, ಅದು ಬಂದು ಹರಿನಳ್ಳಿಲಿದೆ. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ. ಆ್ಯಂಡ್ ಏನೋ ಬೇರೆ ಥರ ಟ್ರೈ ಮಾಡೋಣ ಇವತ್ತಿನ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಅಕ್ಕನೂ ಮನೇಲಿದ್ದಾಳೆ. ಹಾಗಾಗಿ ಫ್ರೆಂಡ್ಸ್, ನಮ್ಮ ಅಕ್ಕ ಬೈಕ್ ತೊಗೊಳಕ್ಕೆ ಒಡವೆ ಇಟ್ಟಿದ್ಲಲ್ವ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋಕ್ಕೆ ಬ್ಯಾಂಕ್ ಹೋಗ್ತಾ ಇದ್ದೀವಿ. ಏನು ಮಾಡೋದು ಅಂದರೆ ನಾನೇ ಹೋಗಬೇಕು ಬ್ಯಾಂಕ್ಗೆ. ಏನಕ್ಕೆ ಅಂದರೆ ಅದು ಇಟ್ಟಿರೋದು ನನ್ನ ಬ್ಯಾಂಕ್ಗೆ. ಸೊ ಇವತ್ತು ನಮ್ಮ ಅಕ್ಕಂಗೆ ನನ್ನ ಬ್ಯಾಂಕ್ಗಲ್ಲ ನಮ್ಮ ಅಕ್ಕ ಏನಕ್ಕ ಬ್ಯಾಂಕ್ ಐತೆ ಅಂದ್ರೆ ಏನೇ ಇಷ್ಟೊಂದು ಬಿಳ್ಳು ಕಾಣ್ತಿದ್ದೀವಿ. ನೀನಂತ ಏನು ಜಿರಳೆ ಹೆಂಗೆ ಕಾಣ್ತಿದ್ವಿ. ಬೆಂಗ್ಳೂರಿಗೆ ಹೋಗ್ಬಂದು ಸ್ವಲ್ಪ ಕಲರ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅಲ್ವಮ್ಮ? ನಮ್ಮ ಅಕ್ಕಂಗೆ ಇವಾಗ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ನಾನೇನು ಮಾಡೋಕ್ಕಲ್ಲ ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಮರ್ಯಾದೆಯಿಂದ ಮಾಡಬೇಕಷ್ಟೇ. ಏನು ಗೊತ್ತಾ, ನಾನೇನೋ ಒಂದು ವರ್ಡ್ ಹೇಳ್ತೀನಿ. ಈಗ ಕೃತು ಅಂತ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಅಮ್ಮ ಇದು ಯಾಕಮ್ಮ ಕಿತ್ತೋಗೋದ್ರಿ ಅಲ್ಲವಾ? ಚಾಲೆಂಜ್ ಕೊಟ್ಟಿದ್ದೀನಿ. ನಾನು ಏನು ವರ್ಡ್ ಹೇಳ್ತೀನಿ ಅದಕ್ಕೆ ಸಂಬಂಧನೇ ಇರಬಾರ್ದು. ಅದನ್ನು ಆಪೋಸಿಟಲ್ಲೇ ಏನು ಬೇಕಿದ್ರೂ ಹೇಳ್ಬೋದು. ಬಟ್ ನಾನು ಏನು ಹೇಳ್ತೀನಿ ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಹೇಳಂಗಿಲ್ಲ, ಬೇರೆದೇನೋ ಹೇಳಬೇಕು. ಓಕೆನಾ? ಅಡ್ಡಿಲ್ಲ. ಒಂದು ನಿಮಿಷ ಇರ. ಅಮ್ಮ 700 ರೂಪಾಯಿ ದುಡ್ಡಿದೆ ಕೊಡಮ್ಮ. ನೋಡಿ ಫ್ರೆಂಡ್ಸ್, ಚಾಲೆಂಜ್ ಕೊಡ್ತೀನಿ. ಕಟ್ಟಬೇಕು ಅಂದರೆ ಬಡ್ಡಿಗೆ ದುಡ್ಡು ಕೇಳ್ತಾವಳೆ. ತಂದು ಕೊಡ್ತೀನಿ ನಾಳೆ. ಇರಿ ಫ್ರೆಂಡ್ಸ್, ಚಾಲೆಂಜ್ ಮಾಡಿಸ್ತೀನಿ. ಹೇಳ ಬೇಗ ಬೇಗ, ನನಗೆ ಟೈಮ್ ಇಲ್ಲ. ಹಸು ಏನಂತ ಹೇಳ್ಬೇಕು ನೋಡಿ. ಹಸು ಅಂದ್ರೆ ಏನಂತ ಹೇಳೋಣ? ನೀನೇ ಕರೆಕ್ಟಾಗಿ ಹೇಳು. ಹಸು ನೀನೇ. ನೀನು ಉಲ್ಟಾ ಹೇಳಬೇಕು ಅಂತ ಹೇಳಿದ್ದು. ನಮ್ಮ ಅಮ್ಮ. ಅಮ್ಮ ಹಸು ಅವೆಲ್ಲ ಮುಟ್ಟೆ ಬೇರೆ ಹೇಳು, ನಾನು ಕೇಳಬೇಕು, ನಾನು ಹೇಳ್ತೀನಿ. ಅಮ್ಮ. ಅಮ್ಮ ಪದಕ್ಕೆ ಅವಮಾನ ಆಯ್ತದೆ, ಅದು ಬಿಟ್ಬಿಟ್ಟು ಬೇರೆ ಕೇಳು. ಆಯ್ತು. ಕೃತು. ಕೃತು ಪಕ್ಕದ ಮನೆಯವಳು. ಚಿಂಟು ಸೂಪರ್. ಅದಕ್ಕೇನಂತೀವಿ? ನಂಗೆ ಬೇಡ, ಚೆನ್ನಾಗಿಲ್ಲ. ಫ್ರೆಂಡ್ಸ್, ಹೆಂಗೆ ಸಂಬಂಧ ಬಾ, ನನ್ನ ಕೇಳು ತಗೋ. ನೋಡಿ ಫ್ರೆಂಡ್ಸ್, ನನ್ನಾದ್ರೂ ಕೇಳು ಅಂದರೆ ಕೇಳ್ತಾ ಇಲ್ಲ. ಇವಾಗ ನಾನು ಕೇಳ್ತೀನಿ. ನೋಡಿ, ಸುಷ್ಮಾ ಇವಳು ಯಾವಳು ನನಗೆ ಗೊತ್ತೇ ಇಲ್ಲ. ಈ ಬೈಕು ಯಾವುದೋ ತಗಡು, ಆ ಹಸು ಯಾರ್ದೋ ಪಕ್ಕದ ಮನೆಯವ್ರದ್ದು, ನಮ್ಮ ಅಮ್ಮ ಕಾಡ್ನೂರವರು, ಕೃತು ಪಕ್ಕದ ಮನೆಯವಳು, ಈ ಚಿಂಟು ಕಪ್ಪೆ. ಹಿಂಗೆ ಹೇಳು ಅಂತ ಅಂದರೆ ಏನೋ ಒಂದು ಐಟಮು, ಸರ ಕಳ್ಳಂದು, ಏನೋ ಒಂದು ಸಂಬಂಧ ಇಲ್ದಂಗೆ ಏನಾದರೂ ಒಂದು ತಲೆ ಓಡಿಸಿದ್ದು ಹೇಳು ಅಂದರೆ ಹೇಳಲ್ಲ, ನನಗೆ ಗೊತ್ತಿಲ್ಲ ಅಂತವಳು. ಫ್ರೆಂಡ್ಸ್, ನಮ್ಮ ಅಕ್ಕನ ಜೊತೆ ಇವಾಗ ಆಚೆ ಹೋಗಬೇಕು. ಅದು ಡಬ್ಬಲ್ಲು. ಫಸ್ಟು ನಾನೇನೆ. ಸೊ ಹೋಗಕ್ಕೆ ಭಯ ಆಯ್ತೈತೆ. ಮುಂದಿನ ವಾರ ಬೇರೆ ಹುಬ್ಳಿಗೆ ಹೋಗಬೇಕು. ಹೆಂಗೆ ಹೋಗೋದೋ ಏನೋ ಗೊತ್ತಿಲ್ಲ. ಡಬಲ್ ಕರ್ಕೊಂಡು ಹೋಗ್ತೀನಿ ಅಂತ ತಂದರೆ ಕರ್ಕೊಂಡು ಹೋಗ್ತಾವಳೆ. ಫ್ರೆಂಡ್ಸ್, ಅವಳ ಟ್ರೈಯಲ್ಲು ಬಲಿಕ ಬಕ್ರ ನಾನೇ ಇವತ್ತು. ಸೊ ನಾನೇ ನಮ್ಮ ಅಕ್ಕನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಬೇರೆ ಭಯ ಆಗ್ತೈತೆ ಫ್ರೆಂಡ್ಸ್. ನೆಕ್ಸ್ಟ್ ವೀಕ್ ಬೇರೆ ಹುಬ್ಳಿಗೆ ಹೋಗಬೇಕು. ಸೊ ಅಲ್ಲೇ ಸೆಟಲ್ಡ್ ಅಂತ ಹೇಳಿದ್ನಲ್ವಾ. ನಮ್ಮ ಅಕ್ಕ ಚಾಲೆಂಜ್ ಮಾಡಲಿಲ್ಲ ಫ್ರೆಂಡ್ಸ್. ಅವಳು ಹೇಳೋಕೆ ಗೊತ್ತಾಗಲಿಲ್ಲ. ಅವಳಿನ್ನ ವೀಕು ಚಾಲೆಂಜಲ್ಲಿ. ಸೊ ಏನಾದರೂ ಚಾಲೆಂಜ್ ಮಾಡಬೇಕು. ಆ್ಯಂಡ್ ಅವಳು ಗೊತ್ತಾಗ್ತಾ ಇಲ್ಲ. ಇಂಥ ಈಸಿ ಚಾಲೆಂಜೇ ಮಾಡಲ್ಲ ಅವಳು. ಇನ್ನೇನು ಮಾಡ್ತಾಳೆ ಹೇಳಿ. ಇದೇನಮ್ಮ? ನೋಡಿ ಫ್ರೆಂಡ್ಸ್, ನನ್ನ ಬ್ಯಾಂಕ್ ತೊಗೊಂಡೋಯ್ತವಳೆ. ನನ್ನ ಬ್ಯಾಂಕ್ ಅಲ್ಲ, ನನ್ನ ಬ್ಯಾಂಕ್ ಪಾಸ್ಬುಕ್ಕು, ಕರ್ನಾಟಕ ಪಾಸ್ಬುಕ್ಕು. ಸೊ 700 ರೂಪಾಯಿ ಬಡ್ಡಿ ಇಂಟ್ರೆಸ್ಟ್ ಅಂತೆ ತಿಂಗಳಿಗೆ. 700 ರೂಪಾಯಿ ಕಟ್ಟೋಕ್ಕೆ ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು, ನೋಡಿ ಸಂಬಳ ತೊಗೋತಾವಳೆ. ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು, ಯಾಕೆಂದರೆ ತಂದರೆ ಇಲ್ಲಿ ಬಂದು ATM ಇಲ್ಲ. ಹಾಗಾಗಿ ಹೊರಟು. ಅಮ್ಮ ಕರೆಂಟ್ ಬಂತು. ಫಿಶ್ ಸಾಂಬಾರು ಮಾಡು ಫ್ರೆಂಡ್ಸ್. 1 ಅವರಿಂದ ಕರೆಂಟೇ ಇರಲಿಲ್ಲ. ಅಮ್ಮ ಖಾರಕ್ಕೆಲ್ಲ ಹಾಕ್ಕೊಂಡು ಖಾರ ಅಂತ ಆಡ್ಸೆ. ನನ್ನ ಬ್ಲಾಗಲ್ಲಿ ನೋಡೇ ಇರ್ತೀರಿ. ಇವಳು ಚಿಂಟು ಅಂತ. ಇವರಮ್ಮ ಹಾಸ್ಪಿಟ್ಲಿಗೆ ಹೋಗೋರೆ. ಇವಳಿಗೆ ಟೀ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಬಂದು ಏನು ಮಾಡ್ತಿದ್ದೆ ಅಂದರೆ ತಡ್ನಿಕಾಯಿ ಬಡಿತೈತೆ ಫ್ರೆಂಡ್ಸ್. ಇವೆಲ್ಲ ಸಿಪ್ಪೆ. ಅಮ್ಮ ಇದು ಹಸು ತಿನ್ನುತ್ತಾ? ತಿಂತದಾ? ನನಗೆ ಹೊಡೆದು ಬಿಟ್ಟಿಯ. ನೋಡಿ ಫ್ರೆಂಡ್ಸ್, ಇದೇ ಥರ, ಯಾಕೆಂದರೆ ಜಾಸ್ತಿ ಇಲ್ವಲ್ಲ, ಅದಕ್ಕೋಸ್ಕರ ಇದೇ ಥರ ನಾವು ತಳ್ಳು ಅಥವಾ ಚೀಲಕ್ಕೆ ಹಾಕೋಬಿಟ್ಟು ರಪನೇ ಚೀಲದಲ್ಲೇ ಬಡಿತದೆ. ಹಂಗೆ ಬಡಿದ್ರು ಓಕೆನೇ, ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಚೆನ್ನಾಗಿರೋದು ಒಂದು ಕಡ್ಡಿ ಮಡಿಕೊಂಡು ಕಡ್ಡಿಲಿ ತಳ್ಳು ಬಡಿತೈತೆ. ಅಲ್ಲೇ ನೋಡಿ ತಡ್ನಿಕಾಳು, ಅಲ್ಲಿ ತಡ್ನಿಕಾಳಿದೆ. ಇದು ಬಂದು ಇಷ್ಟೇ ಫ್ರೆಂಡ್ಸ್ ನಮಗೆ ಎಳ್ಳಾಗಿದ್ದು. ಇದು ಎಳ್ಳುಗುಡ್ಡೆ.
ಸೊ ಹಿಂಗೆ ಹಾಕಿದ್ರೆ ಒಣ್ಕೊಳುತ್ತೆ, ಇಲ್ಲಿ ಕೆಳಗಡೆ ಉದುರುತ್ತೆ ಅಂತ ಅಂದ್ಬಿಟ್ಟು ಈ ಥರ ನೋಡೇ ಇರ್ತೀರ, ಹಳ್ಳಿಗಳಲ್ಲೆಲ್ಲ ಗೊತ್ತಿರುತ್ತೆ ಈ ಥರ ಹಾಕಿದ್ದೀವಿ. ಸೊ ನಮ್ಮ ಕೆಂದಿಗೆ ಹುಲ್ಲು ಅಲ್ಲಿ ನೋಡಿ ಫ್ರೆಂಡ್ಸ್, ಅವಳು ಚಿಂಟು ಪಾಪ ಮಗ, ಅವಳು ಪಾಡ್ಗಳು ಆಟ ಆಡ್ತಾವಳೆ. ಏನು ಮಾಡ್ತಿದೀಯಾ ಚಿಂಟು, ಏನು ಮಾಡ್ತಿದೀಯಾ? ಸಂಪ್ ಮೇಲೆ ಕೂತ್ಕೊಂಡು ಏನೋ ಮಾಡ್ತೈತೆ ಫ್ರೆಂಡ್ಸ್. ಅದಕ್ಕೆ ಕಾಫಿ ಕೊಟ್ಟಿದ್ವಿ ಅವಳಿಗೆ, ಟೀ ಅಂತ ಹೇಳ್ಬಿಟ್ಟು ಕುಡಿದ್ಲು. ನೋಡಿ ಎಳ್ದುಂಡು ಕ್ಯೂಟಾಗವಳೆ ಫ್ರೆಂಡ್ಸ್. ನಾ ಹೆಂಗೆ ಹಂಕಿದ್ರು ಹಂಗೆ ಪೂಸ್ಕೋತಾಳೆ ನಮ್ಮ ಅಕ್ಕನ ಗುಲಾಬಿ. ಕೆಳಗಡೆ ಮೇನ್ ರೋಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಿಜಕ್ಕೂ ತುಂಬ ಭಯ ಆಗ್ತೈತೆ ನನಗೆ ಅವ್ಳ ಜೊತೆ ಹೋಗೋಕ್ಕೆ. ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಬಲಿಕ ಬಕ್ರ ನಾನೇ. ಕೆಳಗಡೆ ಮೇನ್ ರೋಡ್ಗೆ ಹೋಗಿದ್ದಾಳೆ, ಅದು ಎಲ್ಲಿ ನಿಂತವಳೋ ಏನೋ ಗೊತ್ತಿಲ್ಲ. ಅಯ್ಯೋ, ಸೇಫಾಗಿ ಹೋದರೆ ಸಾಕು ಫ್ರೆಂಡ್ಸ್. ಅಕ್ಕ ಪ್ಲೀಸ್ ಫೋನ್ ಇಡು. ಹೇಳ್ತಾ ಇದ್ದೀನಿ, ಡಬಲ್ ಗುಂಡಿಗೆ ಇರೋರಷ್ಟೇ ಕುತ್ಕೊಳಕ್ಕೆ ಸಾಧ್ಯ. ಓಡಿಸೋರು ಬಿಡಿ ಫ್ರೆಂಡ್ಸ್, ಹೆಂಗೋ ಇರುತ್ತೆ, ಪರವಾಗಿಲ್ಲ ಫ್ರೆಂಡ್ಸ್. ನಮ್ಮ ಅಕ್ಕ ಓಡಿಸ್ತಾ ಇದ್ದಾಳೆ, ಖುಷಿ ಆಗ್ತೈತೆ. ಮುಂದ್ಗಡೆ ಒಂದು ಬಸ್ಸೋ ಲಾರಿನೋ ಟ್ರ್ಯಾಕ್ಟ್ರೋ ಬರಬೇಕು, ಅವಾಗ ಗೊತ್ತಾಯ್ತದೆ. ಓಕೆ, ಚೆನ್ನಾಗಿ ಓಡಿಸಿದ್ದಾಳೆ, ಸಾರ್ಥಕ ಆಯಿತು. ಈಗ ಒಬ್ಬಳಿ ಕರ್ಕೊಂಡ್ಗೆ ತಗೊಂಡೋಗ್ತಾಳೆ ಅಂತ ಅಂದರೆ ನನಗೆ ಕರ್ಕೊಂಡೋಗಲ್ವಾ? ಅದೇ ಸೇಫಾಗಿ ಕರ್ಕೊಂಡೋದ್ರೆ ಸಾಕು ಫ್ರೆಂಡ್ಸ್. ಇವಾಗ ಹೋಗ್ಬಿಟ್ಟು ಮನೆಗೆ ಏನು ಮಾಡೋದಪ್ಪ, ನನಗೆ ನಿಂತ್ಕೊಂಡು ಒಂದು ಹಾಡಿಗೆ ನಿಂತ್ಕೊಳ್ಬೇಕು ಅಂತ ಅನ್ಸುತ್ತೆ. ಈ ಥರ ಮನೆ ತೊಳೆದಿರೋ ಮುಖ ತೊಳೆದೋಳೆ, ಏನೋ ಹಚ್ಚಿಲ್ಲ, ಬೇಡಗೆ ಮುಖ ತೊಳೆದು ಪಾಸ್ಪೋರ್ಟ್ ಹಚ್ಚಿದಷ್ಟೇ, ಕ್ರೀಮ್ನ ಹಾಕಿಲ್ಲ. ಏಕಂತ ಮುಂದೆ ಬೋರ್ಡ್ ಅಂತ ನಿಂತ್ಕೊಂಡು ಸೌಭಾಗ್ಯ ಈಶ್ವರಿ ತಾಯೇ ಇರೋ ಇರ್ತದೆ. ಸರ್ಗಳು ಯಾರು ಗೊತ್ತಿರೋರೆಲ್ಲ ಹೋಗ್ತೇನೆ ಫ್ರೆಂಡ್ಸ್. ಹೋಗಿದ್ರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್. ನಮ್ಮ ಸರ್ ಸಂಡೇ ಬಂದ್ಬಿಟ್ಟು ಏನು ಮಾಡ್ತೀವಿ, ಬೀಗ ಹೋಗ್ಬೋದು. ಕಾಂಪೌಂಡಕ್ಕೆ ಹೋಗೋಣ, ಅದಕ್ಕೆ ಅಂತ ಹುಚ್ಚೇನು ಅಲ್ಲ, ಅಂತ ಹುಚ್ಚೇನು ಅಂತ ಕೇಳ್ತಾರೆ. ಹೋಗ್ತೀವಿ ಫ್ರೆಂಡ್ಸ್, ಸಂಡೇ ಹುಡುಗ ನಾಷ್ಟ ಹೋಗೋಣ, ಸುಮಾರಾಗಿ ಹೋಗೋಣ ಅಂತೋಳ ಫ್ರೆಂಡ್ಸ್. ತಂದರೆ ಬ್ಯಾಂಕ್ ಹತ್ರ ಬಂದ್ವಿ, ಹೆಂಗೋ ಸೇಫಾಗಿ ಕರ್ಕೊಬಂದ್ಲು ಫ್ರೆಂಡ್ಸ್. ಸಖತ್ತಾಗಿ ಬಂದ್ಲು, ಕಾನ್ಫಿಡೆಂಟಿಂದ ಬಂದ್ಲು. ಸೊ ಬತ್ತವ್ರು ನೋಡಿ ಮೇಡಮು. ಇವಾಗ ಒಳಗೆ ಹೋಗ್ಬಿಟ್ಟು ನೀನೇ ಮಾಡ್ಕೊಂಡು ನೀನೇ ತೋರಿಸ್ತೀಯ, ನಾನು ಏನು ಮಾಡೋಣ? ನನ್ನ ವೀಡಿಯೋ ಓಡು ಅಂದ್ರೆ ಇನ್ನೆಲ್ಲ ಓಡ್ತವೆ, ಎಲ್ಲ ನೀನೇ ಮಾಡ್ಕೋತೀಯ, ಎಲ್ಲ ನೀನೇ ತೋರಿಸ್. ನೋಡಿ ಫ್ರೆಂಡ್ಸ್, ಇದ್ರೆ ಇನ್ನೊಂದು ಎರಡು ನಿನ್ನ ಬ್ಲಾಗಲ್ಲ ಹೇಳ್ತೀನಿ, ಬಡ್ಡಿ ಕಟ್ಬಿಟ್ಟು ಹೋಗ್ತೀವಿ ಗೈಸ್. ಇಂಟ್ರೆಸ್ಟ್ ಕಟ್ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್. ಆಫ್ ಮಾಡ್ತೀವಿ. ಅಕ್ಕ ಗೋಲ್ಡ್ದು ಲೋನ್ ತೊಗೊಂಡಿದ್ವಲ್ಲ, ಸೊ ಅದ್ರದ್ದು ಡೀಟೇಲ್ಸ್ ಕೇಳ್ತಾ ಇದ್ರು ಅಲ್ಲಿ ಮ್ಯಾನೇಜರ್ ಹತ್ರ. ನಾನು ಅವಳಿಗೆ ಸಿಗ್ನಲ್ ಮಾಡಿಬಿಟ್ಟು ಬರೇ ಅಂತ ಇದ್ದೆ, ಅದಕ್ಕೆ ಅವಳು ಆ ಥರ ಸಿಗ್ನಲ್ ಮಾಡ್ತಿದ್ಲು. ನಾನು ಅಲ್ಲಿ ಚೇರಿತ್ತು ವೆಯ್ಟ್ ಮಾಡ್ತಿದ್ದೆ. ಮೀನ್ಸ್ ಫೋನಲ್ಲೇನೆ, ಫೋನ್ಪೇಲೇನೆ ಬಡ್ಡಿ ಕಟ್ಟೋ ಥರ ಮಾಡಿಬಿಟ್ಟು, ಬಡ್ಡಿ ಕಟ್ಟೋ ಥರ 700 ರೂಪೀಸ್ ಕಟ್ಬಿಟ್ಟು ಹೋಯ್ತಾ ಇದ್ದೀವಿ. ಕೆಲಸ ಮುಗೀತು ಇವಾಗ. ಅದೇನೋ ನಮ್ಮ ಅಕ್ಕದೇನೋ ಡ್ಯಾನ್ಸ್ ಮಾಡ್ಬೇಕಂತೆ. ನನ್ನ ಬಾಯಿ ಚೆನ್ನಾಗಲ್ಲ, ನನ್ನ ಗುಲಾಬಿ ಅನಾಥವಾಗಿ ನಿಂತವಳೆ. ನೋಡಿ ಫ್ರೆಂಡ್ಸ್, ನೋಡಿ ಅವ್ರ ಬೈಕ್ ಆಗಿರೋದಕ್ಕೆ ಕೃತು ಅಂತ ಹಾಕ್ಸ್ಕೊಂಡವಳೆ. ನೋಡಿ ಕೃತು. ಮತ್ತೆ ಇನ್ನೊಂದು ತೋರಿಸ್ತೀನಿ ರೀ ಫ್ರೆಂಡ್ಸ್, ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ ಹಾಕ್ಸ್ಕೊಂಡವಳೆ. ಅಟ್ಲೀಸ್ಟ್ ನಂದೊಂದು ಇನಿಷಿಯಲು ಅದು ಮನಸ್ಸಲ್ಲಿದೆ. ನೋಡಿ ಫ್ರೆಂಡ್ಸ್, ಇವ್ರದ್ದೆಲ್ಲ ಎಲ್ಲೈತೆ ಗೊತ್ತಿಲ್ಲ, ಇವ್ರದ್ದೆಲ್ಲ ಎಲ್ಲೈತೆ. ಅಟ್ಲೀಸ್ಟ್ ನಂದೊಂದು ಇನಿಷಿಯಲ್ ಯಾವುದಾದ್ರೂ ಒಂದು ಮೂಲೆ ಕಾಣದೇ ಇರೋ ಮೂಲೆಗೆ ಹಾಕ್ಕೊಟ್ಟಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ನನಗೂ ಬೇಜಾರಾಯ್ತು, ಏನು ಮಾಡೋಕ್ಕಾಗುತ್ತೆ, ಬೇಜಾರನ್ನ ತೋಡ್ಕೊಳಕ್ಕಾಗಲಿಲ್ಲ. ಸೊ ಬೆಂಗಳೂರಲ್ಲಿ ಇದ್ನಲ್ವ, ಹಾಗಾಗಿ ಹೆಂಗೋ ಇರಲಿ ಬಿಡಿ ಫ್ರೆಂಡ್ಸ್. ಇವಾಗ ನಾವು ಎಲ್ಲೋಯ್ತಾ ಇದ್ದೀವಿ ಅಂದರೆ ಬಸವರಾಜಪುರ ಅಂದರೆ ಮುಂಡೂರು ಬಾರೆಗೆ ಹೋಯ್ತಾ ಇದ್ದೀವಿ. ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾಳೆ. ಇವಾಗ ಹೊಳೆನರಸೀಪುರ ಮೇನ್ ರೋಡಲ್ಲಿ ಹೋಯ್ತಾ ಇದ್ದೀವಿ. ಅದೇ ಜೀವ ಕೈಯಲ್ಲಿ ಇಟ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ತಂದ್ರೆಯಿಂದ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಸವರಾಜಪುರಕ್ಕೆ ಹೊರಟ್ವಿ. ಅಲ್ಲಿ ನಾನು ನಮ್ಮ ಅಕ್ಕ ಹೋಗ್ತಾ ಅವಳಿಗೆ ಜಾಗನೇ ಕೊಡ್ತಿರಲಿಲ್ಲ. ಹೋಗ್ಬಿಟ್ಟು ಅವಳ ಹತ್ರನೇ ಕೂತ್ಕೋತಿದ್ದೆ, ಸಾಂಗ್ ಹೇಳ್ಕೊಂಡು. ಅಲ್ಲಿಂದ ಅಲ್ಲಿಗೆ 5 ನಿಮಿಷ ಫ್ರೆಂಡ್ಸ್. ಅಲ್ಲಿಗೆ ಹೋದ್ವಿ, ಏನೇನೋ ಮಾತಾಡಿಕೊಂಡು. ಬಿಸಿಬೇಳೆ ಬಾತ್ ಮಾಡಿದ್ರು ಅಂದ್ಬಿಟ್ಟು ಅವಾಗ ತಾನೇ ಕಡ್ದಿರೋ ಬೆಣ್ಣೆನ ಬಿಸಿಬೇಳೆ ಬಾತ್ ಮೇಲೆ ಹಾಕ್ಕೊಟ್ರು. ನಾನು ನಮ್ಮ ಅಕ್ಕನೂ ಒಂದೇ ತಟ್ಟೆಗೆ ಹಾಕ್ಸ್ಕೊಂಡು ಇನ್ನೊಂದು ತಿಂದ್ವಿ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಗೋಪೇಣ ಇದ್ದಾರಲ್ಲ ಅವ್ರ ತಂಗಿ. ಸೊ ಅವ್ರ ಮನೆಗೆ ಹೋಯ್ತಾ ಇದ್ದೀನಿ. ಇದ ಮನೆ, ಅಯ್ಯೋ ಈ ಮನೆನ
ಫ್ರೆಂಡ್ಸ್ ಇವಾಗ ಎಲೆಕ್ಷನ್ ಕಡ್ದು ನಮ್ಮ ಗೋಪೇಣ ಬಂದು ಮುಂಡೂರು ಸ್ಕೂಲ್ಗೆ ಕೊಟ್ಬಿಟ್ಟು ಹೋಗವ ಹಾಗೇನೆ ಸೈನ್ ಕೊಡ್ತೀನಿ ಅಂತ ನಾನು ಆ ಕಡೆಯಿಂದ ಬರುವಾಗ ನಮ್ಮ ಅಕ್ಕಂಗೆ ಮುಂಡೂರು ಸ್ಕೂಲ್ಗೆ ಹೋಗೋಣ ಕಣೆ, ಅಲ್ಲಿ ನಮ್ಮ ಸ್ಕೂಲ್ ತೋರಿಸ್ಕೊಂಡು ಹೋಗೋಣ ಅಂತ. ನಮ್ಮ ಅಕ್ಕ ಏನು ಮಾಡೋಕ್ಕೆ ಹೋಗ್ತೀಯಾ ಯಾರು ಗೊತ್ತಿಲ್ಲ ಅಂತ ನೋಡಿದ್ರೆ ದೇವರು ಅವರಾಗಿ ಕೇಳಿಸ್ಕೊಬಿಟ್ಟು ಅಸ್ತು ಅಂದ್ಬಿಟ್ಟು ಅಶ್ವಿನಿ ನಕ್ಷತ್ರಗಳು. ಸೊ ಇವಾಗ ನಾವು ಮುಂಡೂರು ಸ್ಕೂಲ್ಗೆ ಹೋಗ್ತೀವಿ ಬೈಕ್ ತಗೊಂಡು. ಅಲ್ಲಿ ನಮ್ಮ ಸ್ಕೂಲ್ ಬಟ್ ಮೊದಲಿನ ಥರ ಇಲ್ಲ, ಬಟ್ ಚೆನ್ನಾಗಿದೆ ಅಲ್ವಾ? ಏನೂ ಇಲ್ಲ. ಮೂರು ಗೇಟಲ್ಲಿ ಕ್ರಾಸಲ್ಲಿ ತಿರ್ಗಿಸ್ಕೊಳಕ್ಕಾಗ್ದೇ ನನ್ನ ಗೇಟಲ್ಲಿ ಇಳಿಸೋಳೆ ನಿಲ್ಸೋಳೆ. ಈಗ ಇಲ್ಲಿಂದ ಹೋಯ್ತೀವಿ, ಇಲ್ಲೊಂದು ಹಂಸ ಐತೆ, ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಓಡಿಸ್ತಾಳೆ. ಆದರೆ ನನ್ನ ನಿಲ್ಸ್ಕೊಂಡು ಕರ್ಕೊಂಡು ಹೋಯ್ತಾವಳೆ. ಇವಾಗ ಹತ್ತಬೇಕು. ಫ್ರೆಂಡ್ಸ್ ನಮ್ಮ ಮುಂಡೂರು ಸ್ಕೂಲಿಗೆ ಬಂದು ನಮ್ಮ ಅಕ್ಕ ಬೈಕ್ಗೆ ತಗೊಂಡು ಬಂದು ಫುಲ್ ಹಂಸು ಲಾಟ್ಸ್ ಆಫ್ ಮೆಮೊರೀಸ್. ಖುಷಿ ಆಯಿತು ತುಂಬ. ಒಂದು 10-15 ವರ್ಷನೇ ಆಗಿತ್ತು ಅಂದ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲೆಲ್ಲವೂ ಏನು ಮಾಡವು ಅಂದರೆ ಮಧ್ಯಾಹ್ನ ಆಯಿತು ಅಂತಿದ್ದಾಗೆ ರೆಸ್ಟೇ ಕೊಡ್ತಿರ್ಲಿಲ್ಲ ಫ್ರೆಂಡ್ಸ್. ತುಂಬ ಮರ ಇದ್ದವು, ಇಲ್ಲೆಲ್ಲ ಕಸ ಆಯ್ತಿದ್ದು ಫ್ರೆಂಡ್ಸ್. ಅಯ್ಯೋ ತುಂಬ ಖುಷಿ ಆಯಿತು. ಇಲ್ಲೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ರೈಲ್ ಥರ ಆ ಥರ ನೋಡಿ, ರೈಲ್ಗೆ ಹೆಂಗಿರುತ್ತೆ ಕಂಬಿಗಳು ಆ ಥರ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಪ್ರೇಯರ್ ಮಾಡೋ ಜಾಗ ಇದೇನೆ ಫ್ರೆಂಡ್ಸ್. ಫಸ್ಟು ಪ್ರೇಯರ್ ಮಾಡ್ತಿದ್ದು ಇದೇನೆ. ಇಲ್ಲಿ ಬಂದು ಲಕ್ಷ್ಮಿ ಕೂರಿಸಿದ್ದಾರೆ. ಲಕ್ಷ್ಮಿ ತೋರಿಸ್ತೀನಿ ರೀ. ಇದಕ್ಕೆ ಯಾವಾಗ್ಲೂ ಎಕ್ಸಾಮ್ ಬರ್ತು ಅಂತಿದ್ದಂಗೆ ಏನೇನು 5-5 ರೂಪಾಯಿ 10 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಈ ಲಕ್ಷ್ಮಿಗೆ ಪೂಜೆ ಮಾಡಿಸೋರು. ಇದೇ ಲಕ್ಷ್ಮಿ ಅವಾಗಿಂದ ಇವಾಗ್ಲೂ ತನಕನೂ ನೋಡ್ಬೋದು ನೀವು. ಇದೆ ನಾವು ಪೂಜೆ ಮಾಡ್ತಿದ್ದೀವಿ ಇದೇ ಲಕ್ಷ್ಮಿ. ಇವಾಗ ನಮಗಿಂತ ಚಿಕ್ಕ ಮಕ್ಕಳು ಎಲ್ಲ ಪೂಜೆ ಮಾಡ್ತಿರೋದು ಅದೇ ಲಕ್ಷ್ಮಿ. ನೋಡಿ ಸ್ಕೂಲ್ ಫಸ್ಟ್ ಇಲ್ಲಿ ಫ್ರೆಂಡ್ಸ್ 5ರಿಂದ 8ನೇ ಕ್ಲಾಸ್ ತನಕ ಈ ರೂಮಲ್ಲಿ ಕೂತ್ಕೊಳ್ತಿದ್ವಿ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇದೆ ಅಲ್ವಾ, ಇಲ್ಲಿ ಇದು 1ನೇ ಕ್ಲಾಸು. ಇದು ಬಂದು ಪ್ರಿನ್ಸಿಪಾಲ್ದ ಚೇಂಬರು ಫ್ರೆಂಡ್ಸ್. ಯಾರೋ ಇರ್ಬೋದೇನೋ ಮೇ ಬಿ ಒಳಗಡೆ. ಇದು ಪ್ರಿನ್ಸಿಪಾಲ್ದು. ಇದು ಬಂದು 8ನೇ ಕ್ಲಾಸು ಹೈಸ್ಕೂಲು. ಇವ್ರಿಗೆ ಮಾತ್ರ ಟೇಬಲ್ ದೊಡ್ಡ ದೊಡ್ಡ ಟೇಬಲ್ ಎಲ್ಲ ಇತ್ತು. ಅದು ಬಂದು 4, 5, 3ನೇ ಕ್ಲಾಸು ಅವೆರಡು. ಅದು ಬಂದು ಊಟಕ್ಕೆ ಅನ್ನದಾಸೋಹ. ಇದು ಬಂದು ಸ್ಟೇಜು ಫ್ರೆಂಡ್ಸ್. ಇಲ್ಲಿ ನಾವು ಡ್ಯಾನ್ಸ್ ಮಾಡೋದು, ಏನಾದರೂ ಫಂಕ್ಷನ್ ಇದ್ದರೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಸೊ ಇದೆಲ್ಲ ದೊಡ್ಡ ಹಾಲು ಅಂದರೆ ಹಾಲು. ಅಲ್ಲಿ ಮಕ್ಕಳು ಕೂಗ್ತಿದ್ದಾವೆ ನೋಡಿ, ಅದು ವಾಶ್ರೂಮು. ನಮ್ಮನ್ನೇ ಚುಡಾಯಿಸ್ತಿದ್ದಾವೆ. ಮಳೆ ಬರ್ತಾಯಿತ್ತೆ. ಅಲ್ಲಿ ಕುಂಕುಮ ಕೊಟ್ಟರು, ಹಾಗಾಗಿ ಈ ಥರ ಕುಂಕುಮ ಇಕ್ಕಿದ್ದೀನಿ. ಇಲ್ಲೆಲ್ಲ ತುಂಬ ಮೆಮೊರೀಸ್. ಏನು ಗೊತ್ತಾ ಫ್ರೆಂಡ್ಸ್, ಅವಾಗ ಜಾಸ್ತಿ ಮಕ್ಕಳಿದ್ವಿ. 300, 350, 400 ಜನ ಮಕ್ಕಳಿದ್ವಿ. ಇವಾಗ ಎಷ್ಟು ಜನ ಇದ್ದಾರೆ ಗೊತ್ತಾ? ಅಲ್ಲಿ ತೋರಿಸಿದ್ನಲ್ಲ, ಇದ್ದರೆ ಒಂದು 18 ಜನ 15 ಜನ ಅಷ್ಟೇ ಮಕ್ಕಳಿರೋದು. ಸೊ ಎಲ್ಲ ಕ್ಲಾಸವ್ರನ್ನೂ ಒಂದೇ ರೂಮಲ್ಲಿ ಕೂರಿಸ್ತಾರೆ. ಸೊ ಅಡುಗೆನ ಒಂದು 10 ಲೀಟ್ರ್ ಕುಕ್ಕರಲ್ಲಿ ಮಾಡಿದ್ರು ಸಾಕು. ಮಕ್ಕಳು ಇನ್ನೆಷ್ಟು ತಿನ್ನುತ್ತೆ ನೋಡಿ. ಇಲ್ಲೆಲ್ಲ ನಾವು ಕೂತ್ಕೊಳ್ತಿದ್ವಿ. ಏನಿಲ್ಲ ಅಂದ್ರೂ ಈ ಕ್ಲಾಸ್ ರೂಮಲ್ಲಿ ಒಂದು 30 ಜನ 40 ಜನ ಕೂತ್ಕೊಳ್ತಾ ಇದ್ವಿ. ಈಗ ಗೌರ್ಮೆಂಟ್ ಸ್ಕೂಲ್ದು ಅದೇ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಮುಂಡೂರವರೇನೆ ಎಕ್ಸಾಂಪಲು, ನಮ್ಮೂರವರೇನೆ ಎಕ್ಸಾಂಪಲ್. ನಮ್ಮ ಕೃತು ಬಿಡಿ LKG UKG ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲ ಸಾಲಿಗ್ರಾಮಕ್ಕೆ ಹಾಕ್ತಾರೆ. ಸಾಲಿಗ್ರಾಮಕ್ಕೇನು ಪ್ರೈವೇಟ್ ಕಾಲೇಜು ಸ್ಕೂಲ್ಗೆ ಹಾಕ್ತಾರೆ ಇಲ್ಲ, ಅಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾರೆ. ಬಟ್ ಏನಕ್ಕೆ ಹಾಕ್ತಾರೆ ಅಂತ ಅಂದರೆ, ನನ್ನ ಮಗ ಸಾಲಿಗ್ರಾಮಕ್ಕೆ ಹೋಗ್ತಿದ್ದಾರೆ ಅನ್ನೋ ಒಂದು ಇದಕ್ಕೋಸ್ಕರ ಹಾಕ್ತಾರೆ ಅಷ್ಟೇ. ಎಜುಕೇಷನ್ ಅಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲೇನೆ, ಇದು ಕೂಡ ಗೌರ್ಮೆಂಟ್ ಸ್ಕೂಲೇನೆ. ಬಟ್ ಇಲ್ಲಿ ಹಾಕಲ್ಲ. ಅವರೇನು ಪ್ರೈವೇಟ್ಗೆ ಹಾಕ್ತಾರೆ, ಓದಿಸ್ಕೊತಾರೆ ಮಕ್ಕಳನ್ನ. ಓಕೆ ಓದಿಸ್ಕೊಳ್ಳಿ, ಪ್ರೈವೇಟ್ಗೆ ಹಾಕ್ಕೊಳ್ಳಿ. ಇಲ್ಲಿ ಓದಿಸ್ಲಿಲ್ಲ ಅಂದರೆ ಅಲ್ಲಾದರೂ ಪ್ರೈವೇಟಲ್ಲಿ ಓದಿಸ್ಕೊಳ್ಳಿ, ಚೆನ್ನಾಗಿ ಓದಿಸ್ಲಿ. ಬಟ್ ಅವರು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೇನೆ ಸಾಲಿಗ್ರಾಮದಲ್ಲೂ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾರೆ. ಏನು ಡಿಫ್ರೆನ್ಸು? ಇಲ್ಲಿ ಸಿಗೋ ಎಜುಕೇಷನು ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗೋ ಊಟನ ಎಲ್ಲ ಗೌರ್ಮೆಂಟೇ ತಾನೇ. ಇದು ಗೌರ್ಮೆಂಟ್, ಅದು ಗೌರ್ಮೆಂಟು, ಈ ಥರ ಸಿಟಿ ಚೇಂಜ್ ಮಾಡ್ತಾರೆ. ಈಗ ಮುಂಡೂರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋದ್ರ ಬದಲು ತಂದ್ರೆಗಳು ಹಾಗೇನೆ. ಮುಂಡೂರಲ್ಲಿ ಇರುತ್ತೆ, ಮುಂಡೂರಿಗೆ ಹಾಕಲ್ಲ, ದೂರ ನಡೆಯೋಕ್ಕೆ ಹಾಕ್ತಾರೆ. ಏನಕ್ಕೆ ಹಂಗೆ? ಅವ್ರವ್ರಲ್ಲಿರೋ ಫೆಸಿಲಿಟೀಸ್ ಅವರೇ ಯೂಸ್ ಮಾಡ್ಕೊಳ್ಳಲ್ಲ. ಆ ಥರ ಆಗ್ಬಿಟ್ಟಿದೆ ಇವಾಗ ಗೌರ್ಮೆಂಟ್ ಸ್ಕೂಲ್ ಪರಿಸ್ಥಿತಿಗಳು. ಬೇಜಾರಾಗುತ್ತೆ. ಸ್ವಲ್ಪ ಸ್ಟ್ರೆಂತೇ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ 15ರಿಂದ 16 ಜನ ಮಕ್ಕಳಿದ್ದಾವೆ ಅಷ್ಟೇ. ಒಬ್ಬರು ಇಬ್ಬರು ಟೀಚರ್ ಆದರೆ ಸಾಕು ಅವ್ರನ್ನ ನೋಡ್ಕೊಳ್ಳೋದಕ್ಕೆ. ಮತ್ತು ಏನು ಕೂಡ ಆ್ಯಕ್ಟಿವಿಟೀಸೇ ಮಾಡ್ಸೋಕ್ಕಾಗಲ್ಲ. ನಾವಿದ್ದಾಗೆಲ್ಲ ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸು, ಥ್ರೋಬಾಲು, ವಾಲಿಬಾಲು, ಕ್ರಿಕೆಟು, ಈ ಥರ ಎಲ್ಲ ಗೇಮ್ಸ್ ಆಡಿಸ್ತಿದ್ರು. ಇವಾಗ ಮಕ್ಕಳೇ ಇಲ್ಲ ಏನು ಆಡ್ಸೋಕ್ಕೂ, ಕುಂಟೆಪಿಲ್ಲೆ ಆಡಬೇಕಷ್ಟೇ, ಆ ಥರ ಆಗಿದೆ. ಬೆಂಗಳೂರಿಂದ ಬಂದು ನೆಕ್ಸ್ಟ್ ಡೇ ಒಳ್ಳೆ ಸುತ್ತಾ ಇದ್ದೀವಿ. ಬಾರೆ ಮೇಲೆ ಹೋಗಿದ್ವಿ ನಮ್ಮ ಗೋಪಣ್ಣನ ಮನೆಗೆ. ಮತ್ತು ಅವ್ರ ತಂಗಿ ವರಕ್ಕ ಅವ್ರ ಮನೆಗೆ ಹೋಗಿ ಅಲ್ಲಿ ಕೂತಿದ್ದು. ಇವಾಗ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಮೈ ಫೇವ್ರೆಟ್ ಫಿಶ್ ತಂದಿದ್ರಲ್ವ ನಮ್ಮ ಮಾವ. ಸೊ ಫಿಶ್ ಸಾಂಬಾರು ಮಾಡ್ಕೊಂಡು ನಮ್ಮಮ್ಮ ಕಾಯ್ಕೊಂಡು ಕೂತಿದ್ದೆ. ನಮ್ಮ ಅಮ್ಮಂಗೆ ಭಯ ಫ್ರೆಂಡ್ಸ್, ಇಷ್ಟೊತ್ತಾದರೂ ಎಲ್ಲಿ ಹೋಗ್ಬಿಟ್ರು, ಇಬ್ಬರು ಬೇರೆ ಹೋಗೋರು, ಏನಾದರೂ ಆಯಿತಾ, ಈ ಥರ ಥಿಂಕ್ ಮಾಡ್ತಾ ಇರುತ್ತೆ.
ನಾನು ಖುಷಿ ಆಯಿತು ನಮ್ಮ ಮುಂಡೂರು ಸ್ಕೂಲಿಗೆ ಬಂದು. ಚೆನ್ನಾಗಿದೆ ಸ್ಕೂಲೆಲ್ಲ ಫ್ರೆಂಡ್ಸ್. ಆ ಗುಡ್ಡೆ ಎಲ್ಲನೂ ಅದ್ರದ್ದು ನಾನು ನಮ್ಮಮ್ಮ. ಸೊ ಇದರಲ್ಲಿ ಎಳ್ಳಾಯಿತು, ಇಷ್ಟೇ ಎಳ್ಳು ಫ್ರೆಂಡ್ಸ್ ಆಗಿದ್ದು, ಮನೆಗಾಗುತ್ತಷ್ಟೇ. ಇದನ್ನು ತಿನ್ನೋಕ್ಕೆ ಹೊಸ ಎಳ್ಳು ಅಂತ ಅಂದ್ಬಿಟ್ಟು ಪುನಃ ಹಾಕ್ಸ್ಕೊತೈತೆ, ನೀಟಾಗಿ ಕೇರ್ಬಿಟ್ಟು ಕೊಡು. ಇಷ್ಟೇ ಎಳ್ಳದು, ಮನೆಗಾಗುತ್ತಷ್ಟೇ. ಆ್ಯಂಡ್ ನಂಗೆ ಸ್ವಲ್ಪ ಕೊಡಬೇಕು. ನನಗೇನು ಯೂಸ್ ಆಗೋಲ್ಲ ಎಳ್ಳು, ಏನಕ್ಕೂ ಹಾಕೊಳ್ಳಲ್ಲ. ನಮ್ಮ ಅಕ್ಕಂಗೆ ಇದಕ್ಕೆ ಹಾಕೊಂಡೋಗಿ ಕೊಡಬೇಕು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗ ಸ್ನ್ಯಾಕ್ಸ್ ತಿಂದ್ವಿ, ಅವಲಕ್ಕಿ ತಿಂದ್ವಿ, ಕಾಯಿ ಮತ್ತು ಸಕ್ಕರೆ ಹಾಕೊಂಡು ಅದನ್ನು ಕಲ್ಸ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇವಾಗ ನಮ್ಮ ಅಮ್ಮ ಟೀ ಇಡು ಅಂತ ಹೇಳಿದ್ರು. ಟೈಮ್ ಆಗಿದೆ ಅಲ್ವಾ, ಟೀ ಟೈಮು, ಹಾಗಾಗಿ ಟೀ ಇಡ್ತಾಯಿದ್ದೀನಿ. ನಾನು ಹಿಂದಿ ಈ ಕಲ್ತಿದ್ದೆ ನಾನು 8ನೇ ಕ್ಲಾಸ್ಗೆ ಹೋದ್ಮೇಲೆ. ಸೊ ನಂಗೆ ಕೃತು ಈಗ ಬಂದು UKG. ನೋಡಿ ಇಲ್ಲಿ ಹಿಂದಿ ಈ ಬರೆಯೋಕ್ಕೆ ಕೊಟ್ಟಿದ್ದಾರೆ. ಅವಳು ಆಲ್ರೆಡಿ ರೂ ತನಕ ಕಲ್ತಿದ್ದಾಳೆ ಫ್ರೆಂಡ್ಸ್ ಬರೆಯೋದನ್ನ. ನೋಡಿ ಇಲ್ಲಿ ಎ ಬರೆಯೋಕ್ಕೆ ಒದ್ದಾಡ್ತಾವಳೆ. ಬತ್ತಾಯ್ತಾ ಚಿನ್ನು, ಬರೆಯೋಕ್ಕೆ ಬರುತ್ತಾ? ಏನದು? ಹಾಂ, ಎ ಅಲ್ಲ, ರೂ. ಎ ಕರೆಕ್ಟು. ಇದು ರೂ. ನೋಡಿ ಚೆನ್ನಾಗಿ ಬರೆದಿದ್ದಾಳೆ ರೂನ. ಇಲ್ಲೆಲ್ಲ ಬರೆದಿದ್ದಾಳೆ ನೋಡಿ. ಇದೆಲ್ಲ ಅವಳೇ ಬರೆದಿರೋದು ಹಿಂದಿ ಈ. ಚಿನ್ನು ಕಲಿತಿ ಹಿಂದಿ? ತೋರಿಸು. ಇಲ್ಲಿಂದ ಬರ್ದವಳೆ ಅಂತ ತೋರಿಸ್ತಾಳೆ ಫ್ರೆಂಡ್ಸ್. ಈ ರೂ ತನಕ ಬರೀತಾಳೆ. ಎ ಬರೆಯೋಕೆ ಒದ್ದಾಡ್ತಾವಳೆ. ಇವತ್ತು ಬರ್ದು ಕೊಟ್ಟವ್ರೆ. ಪ್ರಾಕ್ಟೀಸ್ ಆದರೆ ಅವಳು ಬೇಗ ಕ್ಯಾಚ್ ಮಾಡ್ತಾಳೆ. ನನ್ನ ಮಗಳ ನಂತರ ಅಲ್ವಾ ಕೃತು? ಪಾಪು ಹೇ ಪುಟಾಣಿ ಫ್ರೆಂಡ್ಸ್. ನಾನು ನಮ್ಮ ಕೃತಂಗೆ ಕರೆಯೋದು ಜಾಮೂನು ಅಂತ. ಜಾಮೂನ್ ಮಳ್ಳು. ಹಾಂ, ಅವಳು ಬರೆಯೋದು ತೋರಿಸ್ಬೇಕಂತೆ ಫ್ರೆಂಡ್ಸ್. ಅಯ್ಯೋ ಚಿನಿ ಹೆಂಗೆ ಬರೀತಿದೆಯಲ್ಲ ಕಂದ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೆಂಗೆ ಬೇಕಂತ ಬಡಿದೆ ಫ್ರೆಂಡ್ಸ್. ನಮ್ಮ ಕೃತು ಈ ಬರೆಯೋಕ್ಕೆ ತುಂಬ ಟ್ರೈ ಮಾಡ್ತಾಳೆ. ಹ್ಞೂ ಬರಿ. ಬಗ್ಗು ನೋಡಿದ್ರು ಅಲ್ಲಿ ತಪ್ಪಾಗೈತೆ. ನೀನು ಬಗ್ ಬೇರೆ ನೋಡ್ಬೇಕಂತೆ ಫ್ರೆಂಡ್ಸ್. ಅವಳನ್ನ ಕರೆಕ್ಟಾಗಿ ಬರಿ. ಅವಳಿಗೆ ಬರೆಯೋಕ್ಕೆ ಬರ್ತಿಲ್ಲ ಫ್ರೆಂಡ್ಸ್ ಇವತ್ತು. ಇದನ್ನ ಹೆಂಗೆ ಬರೋದ್ಲೋ ಗೊತ್ತಾಯ್ತಿಲ್ವಲ್ಲ ಕೃತಿ. ಇದು ನೀನು ಬರ್ದಾ? ಯಾರು ಬರ್ದ್ರೆ ಹೇಳು. ಸುಳ್ಳು ಹೇಳ್ಬೇಡ, ಕರಿತೀವಿ ಸುಷ್ಮನೀಗ. ತೋರ್ಸು ಫ್ರೆಂಡ್ಸ್. ಅದು ಅವಳು ಬರ್ದವಳೆ ಅನ್ನೋದೇ ನನಗೆ ಡೌಟು. ಅದು ಹೆಂಗೆ ರೂ ಬರೆದ್ಲು ಅಂತ. ಬರ್ದು ತೋರಿಸ್ತೀನಿ ಎಂದು ನೋಡಂತಡ್ರಿ ಇದು ಹೆಂಗೆ ಬರೀತಾಳೆ ಅಂತ. ಅಯ್ಯೋ ಅಪ್ಪ, ಚಿನ್ನು ಇಷ್ಟು ಸಖತ್ತಾಗಿ ಬರ್ದಳು ಚಿನ್ನು. ಅಲ್ಲ, ಇಷ್ಟು ಕಷ್ಟ ಆಗಿರೋದು ಬರೀತಾವಳೆ. ಇಷ್ಟು ಈಸಿಯಾಗಿರೋದು ಬರೆಯಕ್ಕೆ ಬರ್ತಿಲ್ವಲ್ಲ ಇವಳಿಗೆ ಚಿನ್ನು. ಕಷ್ಟ ಆಗಿರೋದು ಬರೀತಾವಳೆ ಫ್ರೆಂಡ್ಸ್. ನೋಡಿ ಇದು ಎಷ್ಟು ಕಷ್ಟ. ಈ ಥರ ಎಲ್ಲ ಹಿಂಗೆ ಬರಿಬೇಕು ರೂನ. ಇದು ಈಸಿ. ಬರೆಯಕ್ಕೆ ಬರ್ತಿಲ್ವಲ್ಲ ಇದಕ್ಕೆ. ಬರಿ ಬರಿ ಕಲ್ತಿರೋದಕ್ಕಂದು ಬರೀ. ನೀನು ಹೀನ್ ಬುದ್ಧಿ. ಕಷ್ಟ ಆಗಿರೋದು ಬರೀತಾಳೆ. ಬರಿ ಪಾ ಬರೀತಾಳೆ, ಆಮೇಲೆ ದಾ ಬರೀತಾಳೆ, ಏನೇನೋ ಬರೀತೈತೆ. ಓ ಏನ್ಲೇದು? ನೀನು ಹಿಂದಿ ಕಲ್ತಂಗೆ. ನಮ್ಮ ಕೃತಿಗೆ ಮಾಡಿಸೋ ಅಷ್ಟರಲ್ಲಿ ಹೋಮ್ವರ್ಕ ಸಾಕಾಗೋಗುತ್ತೆ. ನೋಡಿ ಇಲ್ಲಿ ಅವಳು ಪೆನ್ಸಿಲ್ಗಳು ಹೊಸರಿ ಇಲ್ಲ ಫ್ರೆಂಡ್ಸ್. ಎಷ್ಟೊಂದು ಇದ್ದಾವೆ ಅಂದರೆ ಕ್ರಯನ್ಸು, ಪೆನ್ಸಿಲು, ರಬ್ಬರು, ಮೆಂಡರು. ಅಯ್ಯೋ ದೇವ್ರೆ, ಅದು ಏನೋ ಗೊತ್ತಿಲ್ಲ. ಅದೇನು ಕೃತು? ಅದು ಪೆನ್ಸಿಲು, ಕಲರ್ ಪೆನ್ಸಿಲು ಫ್ರೆಂಡ್ಸ್. ಎಲ್ಲನೂ ವೇಸ್ಟ್ ಮಾಡೋದೇನೆ ಮುರಿದು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ ಆಗಿದೆ. ನಮ್ಮ ಹಸುಗೆ ಕಲ್ಗುಚ್ಚನೆ ಕೊಡಿಸಿಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮ ಕುಡಿಸೈತೆ ಅಂತ ನಾವು ಅಂದ್ಕೊಂಡಿದ್ದೆ. ಅಮ್ಮ ಕುಡಿಸಿಲ್ಲ, ಚಳಿ ಅಂತ ಮಲ್ಕೊಂಡ್ಬಿಟ್ಟೈತೆ. ಪಾಪ ಹುಷಾರಿಲ್ಲ. ನಮ್ಮ ಅಮ್ಮಂಗೆ ಫುಲ್ಲು ತುಂಬಿ ತುಳುಕ್ತೈತೆ. ತಗೊಂಡೋಗೋದೇ ಇರೋದು ಟಾಸ್ಕು. ತಂದು ಇಡೋ ಅಷ್ಟರಲ್ಲಿ ಸಾಕಾಗೋಯ್ತು ಫ್ರೆಂಡ್ಸ್. ಕುಡಿತೈತೆ ಅಂದರೆ ಮಳೆ ಬರುತ್ತೆ. ಮಳೆ ಬಂದರೆ ನಮ್ಮ ಹಸು ಏನು ನೆನೆಯಲ್ಲ ಫ್ರೆಂಡ್ಸ್. ಮೇಲೆ ಶೀಟ್ ಇದೆ. ಕಣ್ಣು ಮುಚ್ಕೋಬೇಕಾ? ಮುಚ್ಕೊಳ್ಳಲ್ಲ. ಏನು ಚಿನ್ನೋದು ಬಾಯಿ ಹತ್ರಕ್ಕೆ? ಅದೇನು ನೋಡ್ತೀನಿ, ಏನೋ ಕಾಗೆ ಗುಬ್ಬೆ ಮರಿ ಹಂಗೆ ಕಾಣಿಸ್ತೈತಲ್ಲ ಫ್ರೆಂಡ್ಸ್. ಏನೋ ಫ್ಲವರ್ ಬಿಡಿಸಿದಾಳೆ. ABCD ಎಲ್ಲೈತೆ ABCD?
ಚಿನ್ನು ಅದು ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್. ನಾನು ಈ ಫ್ಲವರ್ ನೋಡ್ತಿದ್ದೀನಿ, ಅವಳು ನೋಡಿದ್ರೆ ಇಲ್ಲಿ ABCD ಬರ್ದಿದ್ದಾಳೆ ನೋಡಿ. ಕ್ರಯನ್ಸ್ ಪೆನ್ಸಿಲ್ ಬರುತ್ತೆ ಗೊತ್ತಾ, ಕ್ರಯನ್ಸ್ ಅಲ್ಲ, ಕ್ರಯನ್ಸಲ್ಲಿ ಪೆನ್ಸಿಲ್ ಬರುತ್ತೆ ಗೊತ್ತಾ, ಗ್ರೀನ್ ಕಲರ್ದು, ಅದರಲ್ಲಿ ಬರ್ದಿದ್ದಾಳೆ. ನಾನು ಇಲ್ಲಿ ಫ್ಲವರ್ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೇನು ಆಷಾಢ ಮುಗಿತಾ ಬಂತಲ್ಲ, ಅದಕ್ಕೋಸ್ಕರ ಸಂಡೇ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ರವೆ ಉಂಡೆ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದು. ಫ್ರೆಂಡ್ಸ್, ಫಿಶ್ ಸಾಂಬಾರು ಇತ್ತು, ಮಧ್ಯಾಹ್ನ ತಿಂದಿದ್ದೆ. ಯಾಕೋ ಫಿಶ್ ಸಾಂಬಾರು ಬೇಡ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಪುಳಿಯೋಗರೆ ಹುಳಿ ಇತ್ತು, ಸೊ ಅದನ್ನು ತಿಂತಾಯಿದ್ದೀನಿ. ನಮ್ಮನೆ ಯಾವಾಗಲೂ ಕೂಡ ಸಾಂಬಾರು ಅಥವಾ ಗೊಜ್ಜು ಅಥವಾ ಎಂಥಾರು ಹುಳಿ, ಮೆಣಸಿನ್ಕಾಯಿ ಖಾರ ಏನಾದರೂ ನಮ್ಗೆ ಸಾಂಬಾರು ಬೇಡ ಅಂದರೆ ಏನಾದರೂ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ. ನೋಡಿ ಫ್ರೆಂಡ್ಸ್, ಅವಳು ಬೇಬಿ ಮೇಲೆ ಹೆಂಗೆ ಕೂತವಳೆ ಗತ್ತಾಗಿ. ಇವಳಿಗೆ ನೋಡಿ ಹೆಂಗೆ ಬಂದೈತೆ ಶೋಕಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕು, ಶೇರು, ಕಮೆಂಟು ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.